ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ ಮುಂದೆ ನಿಮಗೆ ಎಲ್ಲರಿಗೂ ಕೂಡ ಒಂದು ಬೆಂಕಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದರೆ ಹೇಳ್ಬೇಕ್ರೆ, ಈಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ವೈರಲ್ ಆಗ್ಬೇಕಾರೆ ಮೇನ್ ಇಂಪಾರ್ಟೆಂಟ್ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ನಾವು SEO ಮಾಡಬೇಕು. SEO ಅಂದರೆ ಏನಪ್ಪ ಅಂದರೆ ನೀವು ಕೇಳ್ಬೋದು. ಏನಪ್ಪ ಅಂದರೆ SEO ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಬರ್ತದೆ. ಅಂದರೆ SEO ಮಾಡಬೇಕು. SEO ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಎರಡು ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ. SEO ಮಾಡ್ಬೇಕಾದ್ರೆ ಎರಡು ಅಪ್ಲಿಕೇಶನ್, ಅದರಲ್ಲಿ ಯಾವುದಂದ್ರೆ vidIQ ಅಂತ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ. ಸೆಕೆಂಡ್ ಬಂದ್ಬಿಟ್ಟು ಅಂದರೆ 2BD ಅಪ್ಲಿಕೇಶನ್ ಅಂತ ಸಿಗುತ್ತೆ. ಇವು ಎರಡು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ, ನಾವು ನಮ್ಮೊಂದು ಯೂಟ್ಯೂಬ್ ಸೈಡ್ಗೆ ಒಂದು ಟೈಟಲು ಮತ್ತು ಒಳ್ಳೆಯ ರೀತಿ ಟ್ಯಾಗು ಈ ರೀತಿ ಮಾಡಿ ನಾವು SEO ಮಾಡ್ತೀವಿ. ಆದರೆ ಬಟ್ ಯೂಟ್ಯೂಬ್ನಲ್ಲಿ ಸಡನ್ನಾಗಿ ಒಂದು ಹೊಸ ನ್ಯೂ ಅಪ್ಡೇಟ್ ಆಗಿದೆ. ಏನಪ್ಪ ಅಪ್ಡೇಟ್ ಆಗಿರೋದು, YT ಸ್ಟುಡಿಯೋದಲ್ಲಿ ಹೊಸ ನ್ಯೂ ಫೀಚರ್ಸ್ ತಂದಿದೆ ಯೂಟ್ಯೂಬ್. ಅಂದರೆ ಯೂಟ್ಯೂಬ್ನಿಂದ YT ಸ್ಟುಡಿಯೋದಲ್ಲಿ ಹೊಸ ನ್ಯೂ ಫೀಚರ್ಸ್ ತಂದಿದೆ. ಈ ಒಂದು ಫೀಚರ್ಸ್ ಮೂಲಕ ಏನಪ್ಪ ಅಂದರೆ ಇನ್ನು ಮುಂದೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ನಾವು ಯಾವುದೇ ರೀತಿ vidIQ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ಅದ್ರ ಜೊತೆ 2BD ಅಪ್ಲಿಕೇಶನ್ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ಇನ್ನು SEO ಮಾಡೋದು ಯೂಸ್ಕತೆನೇ ಇಲ್ಲ. ಅಂದರೆ SEO ಮಾಡೋಂಗಿಲ್ಲ. ಆ ರೀತಿ ನಮಗೊಂದು ಬೆಂಕಿ ಅಪ್ಡೇಟ್ ಇದೆ. ಅದ್ರ ಜೊತೆ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಹೇಳ್ಬೇಕಾದ್ರೆ ಅಂದರೆ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಜನ ಏನು ಅನಿಸ್ತಿತ್ತು, ನಾವು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಯಾವ ಟಾಪಿಕ್ ಬಗ್ಗೆ ಮಾಡೋದು, ಯಾವ ಟಾಪಿಕ್ ಬಗ್ಗೆ ವೀಡಿಯೋ ಮಾಡೋದು ಅಂತ ತುಂಬ ಜನ ತಲೆ ಹಿಂಗಾಗ್ತಿದ್ರು, ಯಾವ ಟಾಪಿಕ್ ಬಗ್ಗೆ ಮಾಡಬೇಕು ಅಂತ. ಅದ್ರ ಬಟ್ ಇನ್ನು ಮುಂದೆ ಟಾಪಿಕ್ ಕೂಡ ಅಲ್ಲೇ ಇರುತ್ತೆ. ಆ ಟಾಪಿಕ್ ಸಜೆಷನ್ ಮಾಡುತ್ತೆ. ಆ ಟಾಪಿಕ್ ಮೂಲಕ ನಾವು ವೀಡಿಯೋ ಕೂಡ ಮಾಡ್ಬೋದು. ಅದು ಯಾವ ಒಂದು ಅಪ್ಡೇಟ್ ಅಂತ ಮೊದಲು ನೋಡುವಂತೆ ಈ ಒಂದು ಸ್ಟಾರ್ಟ್ ಮುಂಚೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ, ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬೈಸ್ ಬೇಗ ಒಂದು ಸಬ್ಸ್ಕ್ರೈಬ್ ಆಗಲಿ, ಬಟನ್ ಕ್ಲಿಕ್ ಮಾಡಿ ಅಂತ ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲೇ ಬಂದ್ಬಿಟ್ಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಖುಷಿ ಆಗೋದೇ ಇದು, ಎಲ್ಲರಿಗೂ ತುಂಬ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಯಾರು ಕೂಡ ಸ್ಕಿಪ್ ಮಾಡೋಕ್ಕೋಡಿ. ಮೊದಲೇ ಬಂದ್ಬಿಟ್ಟು ಅಪ್ಡೇಟ್, ಈ ಒಂದು ಅಪ್ಡೇಟ್ YT ಸ್ಟುಡಿಯೋ ಅಪ್ಲಿಕೇಶನ್ ಏನು ಬಂದಿದೆ. ಏನಪ್ಪ ಅಪ್ಡೇಟ್ ಅಂದರೆ ಇದು AI ಮೂಲಕ ಬಂದಿದೆ. ಇದು YT ಸ್ಟುಡಿಯೋಲಿ ಬಂದಿದ್ದು ಹೊಸ ನ್ಯೂ ಫೀಚರ್ಸ್ ಆ್ಯಡ್ ಆಗಿದೆ. AI ಮೂಲಕ ಬಂದಿದೆ. ನಮಗೆ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ತೀನಿ. ಜಸ್ಟ್ ಈಗ ನಾನು ನಿಮಗೆ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಜಸ್ಟ್ YT ಸ್ಟುಡಿಯೋ ಓಪನ್ ಮಾಡ್ತೀನಿ. YT ಸ್ಟುಡಿಯೋ ಓಪನ್ ಮಾಡಿ ನಾನು ಏನು ಮಾಡ್ತೀನಿ, ಕನ್ನಡ ಟೆಕ್ ಕಿಡ್ಸ್ ಬ್ಲಾಗ್ ಚಾನಲ್ ಓಪನ್ ಮಾಡಿ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೈಡಿಗೆ ಒಂದು ರಿಸರ್ಚ್ ಅಂತ ಇದೆ ನೋಡಿ. ಜಸ್ಟ್ ರಿಸರ್ಚ್ ಮೇಲೆ ಇಲ್ಲಿ ಒಂದು ಹೊಸ ನ್ಯೂ ಫೀಚರ್ಸ್ ಆಗಿದೆ ನೋಡಿ. ಇಲ್ಲಿ ನಿಮ್ಗೆ ಕಾಣ್ತಿದೆ ಟಾಪ್ ಸರ್ಚ್ ಅಂತ ಬರ್ತದೆ, ಅಂದರೆ ಟಾಪ್ ಸರ್ಚಸ್ ಅಂತ ಬರ್ತದೆ. ಈ ಒಂದು ಫೀಚರ್ಸ್ ನೋಡಿ, ಈ ಒಂದು ಫೀಚರ್ಸ್ ಮೂಲಕ ಇನ್ನು ಮುಂದೆ ನಮ್ಮ ಒಂದು ಚಾನಲ್ ವಿಡಿಯೋ ವೈರಲ್ ಆಗುತ್ತೆ. ಯಾವ ರೀತಿ ಅಂತ ಕೇಳ್ಬೋದು ನೀವು ನೋಡ್ಕೊ. ಇದು ಟಾಪ್ ಸರ್ಚ್ ಅನ್ನೋದು ಇದು ಯಾವ ರೀತಿ ಅಂದರೆ ಎಕ್ಸ್ಪೆರಿಮೆಂಟ್, ಅಂದರೆ ಇಲ್ಲಿ ಟಾಪಿಕ್ ಸಿಗುತ್ತೆ. ಟಾಪಿಕ್ ಅಂದರೆ ಯಾವ ಒಂದು ಟಾಪಿಕ್ ಬಗ್ಗೆ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಮಾಡಬೇಕು, ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಿದರೆ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ವೈರಲ್ ಆಗುತ್ತೆ ಎಲ್ಲ ಇಲ್ಲಿ ಟಾಪಿಕ್ ಕೊಡುತ್ತೆ, ಕಂಟೆಂಟ್ ಕೊಡುತ್ತೆ. ಕಂಟೆಂಟ್ ಅಂದರೆ ನಿಮ್ಗೆ ಯಾಕೆ ಕಂಟೆಂಟ್ ಬಗ್ಗೆ ಮಾಡಬೇಕು ಅದೆಲ್ಲ ತೋರಿಸುತ್ತೆ ನೋಡಿ. ಜಸ್ಟ್ ನಾನು ಟಾಪ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಟಾಪ್ ಸರ್ಚ್ ಅಂದರೆ ಟಾಪ್ ಸರ್ಚ್ ಯೂಟ್ಯೂಬ್ನಲ್ಲಿ ಯಾರು ಅಂದರೆ ಯಾವ ಒಂದು ಟಾಪ್ ಸರ್ಚಿಂಗ್ ಇದೆ ಆ ಒಂದು ಕೀಬೋರ್ಡ್ ತೋರಿಸುತ್ತೆ ಇಲ್ಲಿ. ಅಂದರೆ ಟೈಟಲ್ ಕೀಬೋರ್ಡ್ ತೋರಿಸುತ್ತೆ ನೋಡ್ಕೊಬೋದು. ಟಾಪ್ ನೋಡಿ, ಟಾಪ್ 10 ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದೆ. ಅದ್ರ ಜೊತೆ ನೋಡಿ ಹೌ ಟು ಇನ್ಕ್ರೀಸ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಇನ್ ಕನ್ನಡ ಅಂತ ಇದೆ ನೋಡಿ. ಈ ಒಂದು ಅಂದರೆ ಈ ಒಂದು ಟಾಪಿಕ್ ಅಂದರೆ ಈ ಒಂದು ಟೈಟಲ್, ಅಂದರೆ ಈ ಟೈಟಲ್ ಯೂಸ್ ಮಾಡೋದು ನಾವು ಏನು ಮಾಡೋಂಗಿಲ್ಲ. ಜಸ್ಟ್ ಈ ಒಂದು ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡಿದರೆ ನನಗೆ 100% ರೀಚ್ ಆಗುತ್ತೆ. ನೋಡ್ಕೊಳ್ಳಿ, ಈ ಟಾಪಿಕ್ ತೋರಿಸ್ತಾ ಇದೆ ನೋಡ್ಕೊಳ್ಬೋದು. ಈ ಟಾಪಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ, ಈ ಟಾಪಿಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಕೊಳ್ಳಿ ಇಲ್ಲಿ ನಮ್ಮ ಲಕ್ಕಲಿಕೇಶ್ ಬ್ರದರ್ ಇದ್ದಾರೆ. ಅದ್ರ ಜೊತೆ ನಾನು ಏನು ಮಾಡ್ತೀನಿ, ಇಲ್ಲಿ ವಾಚ್ ಯೂಟ್ಯೂಬ್ ಅಂತ ಬರುತ್ತೆ ನೋಡಿ. ಜಸ್ಟ್ ವಾಚ್ ಆನ್ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಟಾಪಿಕ್ ಬಗ್ಗೆ ಯಾರೆಲ್ಲ ಯೂಟ್ಯೂಬರ್ಸ್ ವಿಡಿಯೋ ಮಾಡಿದರೆ, ಯಾವ ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ ಎಲ್ಲ ಕೂಡ ತೋರಿಸ್ತೇವೆ. ಇಲ್ಲಿ ನೋಡ್ಕೊಳ್ಬೋದು. ಇಲ್ಲಿ ನನ್ನ ಒಂದು ವಿಡಿಯೋ ಕೂಡ ಇದೆ ನೋಡಿ, ನನ್ನ ವಿಡಿಯೋ 2 ಕೂಡ ಇದೆ ನೋಡಿ. 3 ವಿಡಿಯೋ ನನ್ನ ವಿಡಿಯೋ ಸಜೆಷನ್ ಆಗಿದೆ ನೋಡ್ಕೊಳ್ಳಿ, ನಿಮ್ಗೆ ಕಾಣ್ತಿದ್ರ. ಈ ಟಾಪಿಕ್ ಬಗ್ಗೆ ಯಾರೆಲ್ಲ ವಿಡಿಯೋ ಮಾಡಿದ್ರೆ ಆದ ಒಂದು ಸಜೆಷನ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತ ಕೇಳ್ಬೋದು. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಂದ್ರೆ ಈ ಟಾಪಿಕ್ ಬಗ್ಗೆ ನೀವು ವಿಡಿಯೋ ಮಾಡಿದ್ರೆ ಮಾಡಬೇಕು. ಅಂದರೆ ಈ ಟಾಪಿಕ್ ಬಗ್ಗೆ ನೀವು ವಿಡಿಯೋ ಮಾಡಿದ್ರೆ ಏನಂತೆ, ನಿಮ್ಮೊಂದು ವಿಡಿಯೋಗೆ ಈ ಟಾಪಿಕ್ ನೀವು ಟೈಟಲ್ ತೊಗೊಂಡು ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಆಗುತ್ತೆ. ಆಟೋಮೆಟಿಕ್ ವ್ಯೂಸ್ ಬರುತ್ತೆ. SEO ಅಲ್ಲ 100% ವಿಡಿಯೋ ರೀಚ್ ಆಗುತ್ತೆ. ಡ್ರಾಪ್ ಈ ರೀತಿ ಹೋಗುತ್ತೆ ನೋಡಿ, ರಾಕಿಡುತ್ತೆ ಈ ರೀತಿ ನೀವು ನೋಡ್ಕೊಳ್ಬೋದು. ಇಲ್ಲೆಲ್ಲ ತೋರಿಸುತ್ತೆ. ಮತ್ತು ಲಾಂಗ್ ವಿಡಿಯೋ, ಶಾರ್ಟ್ಸ್ ವಿಡಿಯೋ ಕೂಡ, ಅಂದರೆ ಶಾರ್ಟ್ಸ್ ವಿಡಿಯೋ ಕೂಡ ತೋರಿಸುತ್ತೆ, ಲಾಂಗ್ ವಿಡಿಯೋ ಕೂಡ ತೋರಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡ್ಕೊಳ್ಳಿ ಟಾಪಿಕ್ ನೋಡಿ, ಇದು ತೆರಳಿದೆ ನೋಡಿ ಅರ್ನಿಂಗ್ ನೋಡ್ಕೊಳ್ಳಿ. ಮತ್ತೆ ತೋರಿಸ್ತಾ ಇದೆ ತೋರಿಸ್ತಾ ಇದೆ ನೋಡಿ, ಅರ್ನಿಂಗ್ ಮನಿ ಆನ್ಲೈನ್ ಇನ್ ಕನ್ನಡ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹಲವಾರು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತೋರಿಸುತ್ತೆ ನೋಡಿ. ಜಸ್ಟ್ ನೋಡಿ ಯಾವ ರೀತಿ ಏನಾಗಿದೆ ಎಲ್ಲ ನಿಮ್ಗೆ ತೋರಿಸುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು. ವಾಚ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಕೊಳ್ಬೋದು ಯಾರೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಇವರು ಎಲ್ಲ ತೋರಿಸುತ್ತೆ ನಿಮಗೆ ಎಲ್ಲ ಟಾಪಿಕ್ಕು. ಮತ್ತು ಅದ್ರ ಜೊತೆ ಹಲವಾರು ಕೀಬೋರ್ಡ್ಗಳು ನೋಡ್ಕೊಳ್ಬೋದು. ಇಲ್ಲಿ ನೋಡ್ಕೊಳ್ಳಿ ಹೌ ಟು ಕಂಪ್ಲೀಟ್ 4000 ವಾಚ್ ಅವರ್ಸ್ ನೋಡ್ಕೊಳ್ಳಿ. ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ರೆ ನೋಡ್ಕೊಳ್ಬೋದು ಎಷ್ಟು ಇನ್ನು ಆಗುತ್ತೆ ಅದನ್ನು ಕೂಡ ತೋರಿಸುತ್ತೆ. ಜಸ್ಟ್ ವೇಟು ನಾನು ತೋರಿಸ್ತೀನಿ. ವಾಚ್ ವಿಡಿಯೋ ಆನ್ ನೋಡ್ಕೊಳ್ಳಿ. ಸೆಕೆಂಡ್ ನಂಬರ್ ನನ್ನೊಂದು ವಿಡಿಯೋನೇ ಇದೆ. ಥರ್ಡ್ ನಂಬರ್ ನನ್ನೊಂದು ವಿಡಿಯೋ ನೋಡಿ. 4th 5th ನಂಬರ್ 6th ನಂಬರ್ ನೋಡ್ಕೊಳ್ಬೋದು. ವಿಡಿಯೋ ಈ ರೀತಿ ರಿಕಮೆಂಡ್ ಆಗುತ್ತೆ ನೋಡ್ಕೊಳ್ಬೋದು. ಇದು ಬೆಂಕಿ ಫೀಚರ್ಸ್ ಅಂತ ಹೇಳ್ಬೋದು. AI ಮೂಲಕ ಬಂದಿದೆ. ಇದು ಬೆಸ್ಟ್ ಅಂತ ಹೇಳ್ಬೋದು. ಯೂಟ್ಯೂಬ್ನಲ್ಲಿ ಟಾಪ್ ಸರ್ಚ್, ಅಂದರೆ ಟಾಪ್ ಸರ್ಚ್ ಇದ್ದಂಥ ಕೀಬೋರ್ಡ್ಗಳು ಇಲ್ಲಿ, ಅಂದರೆ ಟೈಟಲು ಆಗಿರ್ಬೋದು, ಕೀಬೋರ್ಡ್ ಟಾಪಿಕ್ ಆಗಿರ್ಬೋದು ಎಲ್ಲ ಇಲ್ಲಿ ತೋರಿಸುತ್ತೆ, ಸಜೆಷನ್ ಆಗುತ್ತೆ. ಇದರಿಂದ ನಿಮ್ಮೊಂದು ಯೂಟ್ಯೂಬ್ ಸರಿಗೆ ವ್ಯೂಸ್ ಕೂಡ ಜಾಸ್ತಿ ಬರುತ್ತೆ.
ಈಗ ನಾನು ನಿಮಗೆ ಮೊದಲೇ ಮಾಡ್ಬಿಟ್ಟು ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ತೀನಿ. ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಈ ಒಂದು ಅಪ್ಡೇಟು ಇನ್ನು ಮುಂದೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಬೆಂಕಿ ಖುಷಿ ಆಗುತ್ತೆ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ರಿವ್ಯೂಸ್ ಬರುತ್ತೆ, ಅದು ಬರುತ್ತೆ, ಅದು ತುಂಬ ನಾವು ಇದು ಮಾಡ್ತಿದ್ದೀವಿ. ವಿಡಿಯೋ ಐಕ್ಯೂ ಯೂಸ್ ಮಾಡ್ತಿದ್ದೀವಿ, ಮತ್ತು ಅದ್ರ ಜೊತೆ 2BD ಅಪ್ಲಿಕೇಶನ್ ಯೂಸ್ ಮಾಡಿ ಅದರಲ್ಲಿ ಐಡಿಯಾ ಬರ್ತದೆ ಯಾವ ಟಾಪಿಕ್ಗೆ ಮಾಡಬೇಕು ಅಂತ. ಅದ್ರ ಬಟ್ ಈಗ ಇನ್ನು ಮುಂದೆ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಇದ್ರ ಮೂಲಕ ಮಾಡ್ಕೊಂಡು ಆರಾಮಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಮಾಡ್ಕೊಂಡು ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು ಅಂತ ಆಯ್ತಾ. ಈ ಒಂದು ಮುಗಿಸ್ತಾನೆ. ಈ ಒಂದು ಮುಂಚೆ ಪ್ರತಿಯೊಬ್ಬ ಗಂಟೆಗೆ ಸ್ಪಾನ್ಬರ್ಸ್ ಆಗುತ್ತೇನೆ. ಈ ಒಂದು ಅಪ್ಡೇಟ್ಸ್ ಯಾವ ರೀತಿ ಅನಿಸಿದೆ ಚಿಕ್ಕದಾಗಿ ಕಮೆಂಟ್ ಮೀಡಿಯಾಕ್ಕೆ ಪ್ರತಿಯೊಬ್ಬರು ಕೂಡ ಮಾತ್ರ ಮತ್ತೆ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್ ಬಾಯ್ ಬಾಯ್.